ಸಮಸ್ಯೆ ಭಾಳ ಆಗ್ಯಾವ್ರಿ. ಈಗ ಸುಮಾರು 11 ವರ್ಷ ಆಯ್ತು ಇದು ಕಾಮಗಾರಿ ಆಗಿ. ಕಾಮಗಾರಿ ಆದ್ರನ ಯಾವ ಅಧಿಕಾರಿಗಳು ಬಂದು ನಮಗೆ ಇಲ್ಲಿ ಏನ್ ಕೆಲಸ ಅದ, ಯಾಕೆ ಸಮಸ್ಯೆ ಆಗಿದೆ ಅಂತ ಒಬ್ರು ಕೇಳ್ತಾ ಇಲ್ಲ. ನಾವು ಎಲ್ಲ DC ಅವ್ರಿಗೆ ಕೊಟ್ಟಿವಿ, ಎಲ್ಲ ಅಧಿಕಾರಿಗಳಿಗೆ ಮನೆಗೆ ಕೊಟ್ಟಿವಿ. ಆ ಬಿಗುಡಿ ಆಫೀಸ್ದವ್ರಿಗೆ ನಾ ಗಮನಕ್ಕೆ ತಂದಿವಿ. ಬಂದು ಅದ್ರನ್ನ ಏನ್ ಕಾಮಗಾರಿ ಅದ ಅಂತ ಯಾರು ನೋಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಅದ್ರ ತಲುಪಲಿ ಅಂತೇಳಿ ನಾವು ಹೇಳಕತ್ತೀವಿ. ಅದು ಬಂದು ಏನು ಕೆಲಸ ಏನ್ ತೊಂದರೆ ಅದ ಅದನ್ನ ಬಂದು ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕಾಮಗಾರಿ ಮುಗಿಸಿ ನಮ್ಗೆ ನೀರು ಹಾಯಿಸಿ ಕೊಟ್ರೆ ರೈತರಿಗೆ ಅನುಕೂಲ ಆದಂತ ನಾವು ಹೇಳ್ತಾ ಇದ್ವಿ. ನಮಸ್ಕಾರ. ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ವಿನಂತಿ ಮಾಡೋದು ಏನಪ್ಪಾ ಅಂತಂದ್ರೆ, ಇವತ್ತು 2015 2016 ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಓರುಂಚ ಮತ್ತು ಅಲಿಪುರ ಗ್ರಾಮದಲ್ಲಿ ನೇತ್ರವಾಗಿ ಬಂದಿರತಕ್ಕಂಥ ಕಾಲುವೆಗಳ ನಿರ್ಮಾಣ ಆಗಿದೆ. ಆದ್ರೂ ಕೂಡ ಈ ಚಾರ್ಮಳ್ಳಿ ಮತ್ತು ಚಾರ್ಮಳ್ಳಿ ಗ್ರಾಮ ಸುತ್ತಮುತ್ತ ಬರ್ತಕ್ಕಂಥ ಹೊಲಗಳಿಗೆ ಇನ್ನೂ ಈ ಕಾಲುವೆ ಮುಖಾಂತರ ನೀರು ಹರಿಸಿಲ್ಲ. ಅದಕ್ಕಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟಂತ ರಾಜ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೇವೆ. ಈ ಒಂದು ಕೊನೆಯ ಭಾಗದ ರೈತರಿಗೆ ನೀರು ಮುಟ್ಟಿಸುವಂತ ಕೆಲಸ ತಾವು ಮಾಡಬೇಕು. ತಾವೇನಾದ್ರೂ ಇನ್ನೊಂದು ಕೆಲವು ದಿನಗಳಲ್ಲಿ ಈ ಕಾಲುವೆಗಳನ್ನು ದುರಸ್ತಿ ಮಾಡಿ ನೀರನ್ನ ಹರಿಸದೆ ಹೋದ್ರೆ ನಾವು ಯಾದಗಿರಿ ಮತ್ತು ಗುಲ್ಬರ್ಗ ರಸ್ತೆಯನ್ನ ಬಂದ್ ಮಾಡಿ ಒಂದು ಬೃಹತ್ ಹೋರಾಟ ಮಾಡಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಈ ಒಂದು ಬ್ಯಾಸಿಗೆ ಇದೆ. ಈ ಒಂದು ಸಮಯದಲ್ಲಿ ರೈತರು ಜಾನುವಾರುಗಳಿಗೆ ನೀರಿನ ಅವಶ್ಯಕತೆ ಬಹಳ ಇದೆ. ಅದಕ್ಕಾಗಿ ನಾವು ಈ ಒಂದು ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡೋದೊಂದೇ, ಆದಷ್ಟು ಬೇಗ ನೀವೇನಾದ್ರೂ ಈ ಕಾಲುವೆಗಳನ್ನು ದುರಸ್ತಿ ಮಾಡಿ ಈ ಕಾಲುವೆಗಳಿಗೆ ನೀರನ್ನ ಹರಿಸದೆ ಹೋದ್ರೆ ಮತ್ತೊಮ್ಮೆ ಹೇಳ್ತಾ ಇದೀವಿ, ಯಾದಗಿರಿ ಗುಲ್ಬರ್ಗ ರಸ್ತೆಯನ್ನ ಈ ಭಾಗದಲ್ಲಿರ್ತಕ್ಕಂಥ ಕಡೆ ಭಾಗದ ರೈತರು ಎಲ್ಲರೂ ಕೂಡ ಕುಂತು ಒಂದು ದಿನ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡುವಂತ ಎಚ್ಚರಿಕೆ ಈ ಮಾಧ್ಯಮದ ಮೂಲಕ ಕೊಡುತ್ತದೆ. ಮಾಡಿದ್ಮೇಲೆ ಒಂದ್ಸಾರಿ ತನ ಇದ್ರ ಬಗ್ಗೆ ಯಾರು ಗಮನ ಹರಿಸೇ ಇಲ್ಲ. ಒಟ್ಟ ಬಂದಿಲ್ಲ. ಏನ್ 2015 ಚಾಲ ಆಯ್ತದ ಕಾಮಗಾರಿ. ಅವ್ ಚಾಲ ಆದ ಈಗ 11 ವರ್ಷ ರನ್ನಿಂಗ್ ಆಯ್ತು. ಈ ಕಾಮಗಾರಿ ಮಾಡ್ರೆ ಎಲ್ಲಿ ಡ್ಯಾಮೇಜ್ ಆಗ್ಯದ ಅಂಬೋದಿಲ್ಲ, ಏನಿಲ್ಲ. ಈಗ ನೀರ್ ಬಿಟ್ಟು ನೋಡಿದ್ರೆ ಆಚೆ ಕಡೆ ಎಲ್ಲ ಹೊಂಟವ್ರಿ. ಈಗ ಅಲಿಪುರ, ವಡ್ನಳ್ಳಿ ಅವೆಲ್ಲ ಚಾಲು ಆಗ್ಯಾವ. ನಮ್ಮ ಊರಿಗೆ ಒಂದೇ ಬರ್ತಾ ಇಲ್ಲ. ಅಲ್ಲಿ ಏನೋ ಕೆಲ್ಸದ ಸ್ವಲ್ಪ ಅಲ್ಲಿ ತಾಂಡ ದಾಟನ ಕೆಲ್ಸದ ತೊಂದ್ರೆ ಅಂತ ಹೇಳ್ಯಾರ. ಇಲ್ಲಿ ಬಂದು ಯಾರು ನೋಡವಲ್ರ, ಆಫೀಸರ್ ನೋಡವಲ್ರು. ಅವ್ರ ಬಿಗುಡ್ಲಿಂದ ನೀರು ಎಲ್ಲಿ ತನ ಬರ್ತಾವ? ತಾಂಡ ಅಲ್ಲೆಲ್ಲ ನೀರ್ ಹರಿಲಿ ಐತವ. ಅಲಿಪುರ್ಲಿಂದ ಅಲ್ಲಿ ಅಲಿಪುರ್ನ ಚಾಲ ಆಗ್ಯಾವ. ಈಗ ನಮ್ಮೂರಿಗೆ ತೊಂದರೆ ಆಗ್ಯದ ನೀರಿಂದ. ಅಲ್ಲಿ ಬಂದ್ ಗೇಸಿಂದ ಅದು ಏನಾದ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಅದ್ ಏನ್ ತೊಂದರೆ ಅದ ಸಾಲ್ವ್ ಮಾಡಿ ನೀರ್ ಚಾಲು ಮಾಡಿ ಕೊಡ್ಬೇಕು. ಇಲ್ಲಾಂದ್ರೆ ಮಾಡಿದ್ರು ಯೋಜನೆ ಉಪಯೋಗ ಇಲ್ಲ ನಮ್ಗೆ. ಇದು ಚಾಮನಹಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂತ ಅನೇಕ ಹೊಲಗಳ ರೈತರಿಗೆ ಕಡೆ ಭಾಗದ ರೈತರಿಗೆ ನೀರು ತಲುಪ್ತಾ ಇಲ್ಲ. ಅದರ ಉದ್ದೇಶದಿಂದ ಕೂಡಲೇ ಏನು ಕಾಲುವೆಗಳನ್ನು ದುರಸ್ತಿ ಮಾಡಬೇಕು. ಅದೇ ರೀತಿಯಾಗಿ ಕೊನೆ ಭಾಗದ ರೈತರಿಗೂ ಕೂಡ ನೀರನ್ನು ತಲುಪಬೇಕು. ಈಗ ಬೇಸಿಗೆ ಇರೋದ್ರಿಂದ ಜಾನುವಾರುಗಳಿಗೆ ನೀರು ತೊಂದರೆ ಇದೆ. ಅವೆಲ್ಲ ಉದ್ದೇಶದಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಇದ್ರ ಬಗ್ಗೆ ಕ್ರಮ ವಹಿಸಿ ಕೂಡಲೇ ಈ ಕಾಲುವೆಗಳಿಗೆ ದುರಸ್ತಿ ಮಾಡಿ ಸಂಪೂರ್ಣವಾಗಿ ಕೊನೆ ಭಾಗದ ರೈತರಿಗೂ ಕೂಡ ನೀರು ಮುಟ್ಟುವಂತ ಕೆಲಸ ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ.